ಮಹಾಕುಂಭಮೇಳ ಮುಕ್ತಾಯವಾಗ್ತಾ ಇದ್ದಂತೆ ಸೌರ ಮಂಡಲದಲ್ಲಿ ವಿಸ್ಮಯ ಜರುಗಲಿದೆ. ಅಂದ್ರೆ ಇವತ್ತು ಆಕಾಶದಲ್ಲಿ ಗ್ರಹಗಳ ಮೆರವಣಿಗೆ ನಡೆಯಲಿದೆ. ಸೌರ ಮಂಡಲದಲ್ಲಿ ಇಂದು ಒಂದೇ ಸಾಲಿನಲ್ಲಿ ಸಪ್ತ ಗ್ರಹಗಳು ಗೋಚರಿಸಲಿವೆ. ಒಂದು ಕಡೆ ಮಹಾಕುಂಭಮೇಳ ಮುಕ್ತಾಯವಾಗ್ತಾ ಇದ್ದಂತೆ ಇತ್ತ ಸೌರ ಮಂಡಲದಲ್ಲಿ ವಿಸ್ಮಯ ನಡೆಯಲಿದೆ. 144 ವರ್ಷಗಳ ಬಳಿಕ ಒಂದೇ ರೇಖೆಯಲ್ಲಿ ಆಕಾಶ ಕಾಯಗಳು ಗೋಚರಿಸಲಿವೆ. ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಗ್ರಹಗಳ ಗೋಚರ ಆಗಲಿದೆ. ಈ ಒಂದು ಅಪರೂಪದ ಘಟನೆಗೆ ಭೂಮಂಡಲ ಆಕಾಶ ಸಾಕ್ಷಿಯಾಗಲಿದೆ. ಒಂದು ಕಡೆ ನೋಡಿ, ಮಹಾಕುಂಭಮೇಳ ನಡೆಯೋದು ಕೂಡ 144 ವರ್ಷಗಳಿಗೊಂದು ಸಲ. ಈ ರೀತಿಯಲ್ಲಿ ಈಗ ಸೌರಮಂಡಲದಲ್ಲಿ ವಿಸ್ಮಯ ನಡೀತಾ ಇರೋದು ಕೂಡ 144 ವರ್ಷಗಳ ಬಳಿಕ. ಫೆಬ್ರವರಿ 26ಕ್ಕೆ ಕುಂಭಮೇಳ ಅಂತ್ಯಗೊಳ್ತು. ಈಗ ಫೆಬ್ರವರಿ 28ಕ್ಕೆ ಸೌರಮಂಡಲದಲ್ಲಿ ವಿಸ್ಮಯ ಜರುಗಲಿದೆ. 144 ವರ್ಷಗಳ ಬಳಿಕ ಆಕಾಶಕಾಯಗಳು ಒಂದೇ ರೇಖೆಯಲ್ಲಿ ಬರ್ತಾ ಇರೋದು ಮತ್ತಷ್ಟು ವಿಶೇಷ. ಕರ್ನಾಟಕ ಸೇರಿದಂತೆ ಭಾರತದಲ್ಲಿ ಈ ಗ್ರಹಗಳು ಗೋಚರವಾಗಲಿವೆ. ಅಂದರೆ ಹುಬ್ಬಳ್ಳಿ, ಬೆಳಗಾವಿ, ದುಬೈ, ಬೆಂಗಳೂರು, ಮುಂಬೈ ಸೇರಿದಂತೆ ಹಲವೆಡೆ ಈ ಅಪರೂಪದ ಘಟನೆಯನ್ನು ವೀಕ್ಷಿಸಬಹುದು. ಆಕಾಶದಲ್ಲಿ ಇವತ್ತು ಅಪರೂಪದ ಖಗೋಳ ವಿದ್ಯಮಾನವೊಂದು ಘಟಿಸಲಿದೆ. ಭಾರತದಿಂದ ಸೌರವ್ಯೂಹದ ಎಲ್ಲ 7 ಗ್ರಹಗಳು ಕಾಣಿಸಲಿದ್ದು ಇವು ಒಂದೇ ಸಾಲಿನಲ್ಲಿ ಜೋಡಿಸಿಕೊಳ್ಳಲಿವೆ. ಈ ವರ್ಷ ಜನವರಿಯಲ್ಲಿ ಶುಕ್ರ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳ ಗೋಚರ ಆರಂಭವಾಯಿತು. ಈಗ ಫೆಬ್ರವರಿಯಲ್ಲಿ ಇವುಗಳ ಸಾಲಿಗೆ ಬುಧ ಗ್ರಹವೂ ಕೂಡ ಸೇರಿದ್ದು ಇವತ್ತು ಎಲ್ಲ 7 ಗ್ರಹಗಳು ಸೂರ್ಯನ ಒಂದು ಬದಿಯಲ್ಲಿ ಜೋಡಿಸಲ್ಪಡುತ್ತವೆ. ಇಂದು ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿಗಳನ್ನು ಬರಿಗಣ್ಣಿನಿಂದ ನೋಡಬಹುದು. ಆದರೆ ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳು ಮಂಕಾಗಿರೋದ್ರಿಂದ ಬೈನಾಕ್ಯುಲರ್ ಅಗತ್ಯ ಇದೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಮಹಾಕುಂಭಮೇಳ ಒಂದು ಕಡೆ ಮುಕ್ತಾಯವಾಗ್ತಾ ಇದ್ದಂತೆ ಇವತ್ತು ಸೌರಮಂಡಲದಲ್ಲಿ 144 ವರ್ಷಗಳ ಬಳಿಕ ವಿಸ್ಮಯವೇ ಜರುಗಲಿದೆ ಅಂತಲೇ ಹೇಳಬಹುದು. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್. ಎಸ್ನದು ಮಹಾಕುಂಭಮೇಳ ಮುಕ್ತಾಯವಾಗ್ತಿದ್ದಂಗೆ ಸೌರಮಂಡಲದಲ್ಲಿ ವಿಸ್ಮಯ ಒಂದು ಶುರುವಾಗಿದೆ ಅಂತ ಹೇಳ್ಬೋದು. ಸೌರಮಂಡಲದಲ್ಲಿ ಇಂದು ಒಂದೇ ಸಾಲಿನಲ್ಲಿ ಸಪ್ತ ಗ್ರಹಗಳು ಗೋಚರ ಆಗುತ್ತೆ. ಸೊ 144 ವರ್ಷಗಳ ಬಳಿಕ ಒಂದೇ ರೇಖೆಯಲ್ಲಿ ಆಕಾಶ ಕಾಯಗಳು ಗೋಚರ ಆಗ್ತಾ ಇರುವಂತದ್ದು. ಸದ್ಯ ಕುಂಭಮೇಳಕ್ಕೂ ಈ ವಿಸ್ಮಯಕ್ಕೂ ಸಂಬಂಧ ಏನಾದ್ರೂ ಇದೆಯಾ ಅನ್ನೋದು ಕೂಡ ಈಗಾಗಲೇ ಕುತೂಹಲ ಮೂಡಿರುವಂತದ್ದು. ಸೊ ಮಹಾಕುಂಭಮೇಳ ಕೂಡ 144 ವರ್ಷಕ್ಕೆ ಈ ರೀತಿಯಲ್ಲಿ ಸೌರಮಂಡಲದಲ್ಲಿ ಕೂಡ ವಿಸ್ಮಯ ಕೂಡ ನಡೀತಾ ಇರೋದು 144 ವರ್ಷಗಳ ಬಳಿಕ. ಅಂದ್ರೆ ಫೆಬ್ರವರಿ 26ಕ್ಕೆ ಕುಂಭಮೇಳ ಅಂತ್ಯವಾಗಿರುವಂತದ್ದು. ಸೊ ಇವತ್ತು ಫೆಬ್ರವರಿ 28ಕ್ಕೆ ಸೌರಮಂಡಲದಲ್ಲಿ ವಿಸ್ಮಯ ಗೋಚರಿಸ್ತಾ ಇರುವಂತದ್ದು. ಇದು ಕರ್ನಾಟಕ ಸೇರಿದಂತೆ ಭಾರತದಲ್ಲೂ ಈ ಗ್ರಹಗಳು ಗೋಚರವಾಗುತ್ತೆ. ಹುಬ್ಳಿ, ಬೆಳಗಾವಿ, ದುಬೈ, ಬೆಂಗಳೂರು, ಮುಂಬೈ ಸೇರಿದಂತೆ ಹಲವೆಡೆ ಈ ಅಪರೂಪದ ಘಟನೆಯನ್ನು ಕೂಡ ವೀಕ್ಷಿಸಬಹುದು. ಅಂದ್ರೆ 144 ವರ್ಷಗಳ ಬಳಿಕ ಆಕಾಶ ಕಾಯಗಳು ಒಂದೇ ರೇಖೆಯಲ್ಲಿ ಬರ್ತಿರೋದು ಮತ್ತಷ್ಟು ವಿಶೇಷ ಅಂತ ಹೇಳ್ಬಹುದು. ಹಾಗೇನೆ ಇಲ್ಲಿ ನೆಹರು ತಾರಾಲಯದಲ್ಲಿ ಕೂಡ ವೀಕ್ಷಣೆ ಮಾಡೋದಕ್ಕೆ ಜನರಿಗೆ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಮಧು. ಥ್ಯಾಂಕ್ ಯು ಭವ್ಯ, ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.